ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಸವರಾಜ್ ಸರ್, ಇನ್ ಪರ್ಟಿಕ್ಯುಲರ್ ಆಗಿ ಆನ್ಗೋಯಿಂಗ್ ಅಂದರೆ ಈ ಹಿಂದೆ ಇದ್ದಂತಹ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗುವುದನ್ನು ಬಿಟ್ಟರೆ ಹೊಸದಾಗಿ ಐ ಡೋಂಟ್ ನೋ ನಾವು ಹೆಸರಿಸುವಂಥ ಅಥವಾ ಅವರೇ ಹೆಸರಿಸುವಂಥ ಯಾವುದೂ ಅಂಥದ್ದೇನೂ ಇಲ್ಲ. ಬಟ್ ಹಾಗಂತ ಏನೂ ಮಾಡಿಲ್ಲ, ಇವ್ರದ್ದು ಸಾಧನೆ ಶೂನ್ಯ ಅಂತ ಹೇಳೋಕ್ಕೂ ಇಲ್ಲಿ ನಾವು ನಿಂತಿಲ್ಲ. ಇನ್ನೂ ಇದೆ, ಇನ್ನೂ ಕೆಲಸ ಮಾಡೋದಕ್ಕೆ ಭಾಳಷ್ಟು ಸ್ಕೋಪ್ ಇದೆ. ಬಟ್ ಇತ್ತೀಚೆಗೆ ಈ ಯುದ್ಧದ ಪರಿಣಾಮದಿಂದಾಗಿ ನಮ್ಮ ವಿದೇಶಾಂಗ ನೀತಿಗಳಿಂದಾಗಿ ಎಲ್ಲೋ ಒಂದು ಕಡೆ ಜನರಲ್ಲಿ ಒಂದು ಅಭದ್ರತೆ ಕಾಡ್ತಾ ಇದೆ. ಯಾಕಪ್ಪ ನಾವು ಮೋದಿಯವ್ರನ್ನ ವಿಶ್ವಗುರು ಅಂತ ತುಂಬ ಎತ್ತರಕ್ಕಿಟ್ಟಿದ್ವಿ, ಈಗ ನೋಡಿದ್ರೆ ಅವ್ರು ಏನೂ ಮಾತಾಡ್ತಾ ಇಲ್ಲ. ಟ್ರಂಪ್ ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ. ಮೊನ್ನೆ ನಮ್ಮ ಇದ್ರ ಮೇಲೆ ಪಾಪ ಇವರು ಯಾರು ನೇವಿ ನಾವಿಕರು ಸತ್ತೋದ್ರು, ಅದರಲ್ಲೂ ಏನೂ ಮಾತಾಡಲ್ಲ, ಬರೀ ಭಾಷಣ ಅಷ್ಟೇ ಹೊಡಿತಾರೆ, ಏನೂ ಮಾತಾಡಲ್ಲ, ಮಾಧ್ಯಮಗಳ ಜೊತೆನೂ ಮಾತಾಡಲ್ಲ, ಒಂದು ಇಂಟರಾಕ್ಷನ್ ಮಾಡಲ್ಲ. ಸೊ ಈ ಥರದ ಒಂದು ಸಣ್ಣ ಪ್ರತಿರೋಧ 2026ರಲ್ಲಿ ಶುರುವಾಗಿದೆ ಸರ್. ಆ ಪ್ರತಿರೋಧ ಕೇವಲ ವಿರೋಧ ಪಕ್ಷ ಅಥವಾ ಅವರ ವಿರೋಧಿಗಳಲ್ಲಿ ಮಾತ್ರ ಅಲ್ಲ, ನಾನು ಗಮನಿಸಿದಂಗೆ ಅವರ ಅನೇಕ ಬೆಂಬಲಿಗರು ಕೂಡ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಕೇಳಬೇಕು ಕೂಡ. ಯಾಕಂದರೆ ಯಾವುದೇ ಸರ್ಕಾರ, ನೀವು ಹೇಳಿದ್ರಲ್ಲ ಯುದ್ಧದ ಕಾರಣದಿಂದಾಗಿ, ಕೋವಿಡ್ ಕಾರಣದಿಂದಾಗಿ, ಸರಿ, ಪ್ರತಿಯೊಬ್ಬ ನಾಯಕನಿಗೂ ಪ್ರತಿಯೊಬ್ಬ ಪ್ರಧಾನಿಗೂ ಆಯಾ ಕಾಲದ ಸವಾಲುಗಳು ಇದ್ದೇ ಇರ್ತವೆ. ಯು ಕೆನಾಟ್ ಚೂಸ್ ವಾಟ್ ಹ್ಯಾಪನ್ಸ್ ಅರೌಂಡ್ ಯು. ಜಗತ್ತಲ್ಲಿ ಏನಾಗುತ್ತೆ ಅದಕ್ಕೆ ನೀವು ಸ್ಪಂದನೆ ಕೊಡೋದೇ ನಿಮ್ಮ ನಾಯಕತ್ವದ ಮೊದಲನೇ ಗುಣ. ಹೌ ಟು ಫೇಸ್ ದ ಸಿಚುವೇಶನ್. ಈಗ ಎಕನಾಮಿಕ್ ರಿಸೆಷನ್ ಇದೆ ಅಂತ ಮನಮೋಹನ್ ಸಿಂಗ್ ಸುಮ್ಮನೆ ಬ್ಲೇಮ್ ಮಾಡಿ ಸುಮ್ಮನೆ ಕೂತ್ಬಿಟ್ಟಿದ್ರೆ, ಜಗತ್ತಿನ ಎಕಾನಮಿ ಕುಸಿತಾ ಇದೆ, ಚಂದ್ರಶೇಖರ್ ಹೋಗಿ 80 ಟನ್ ಚಿನ್ನ ಇಟ್ಟು ಬಂದಿದ್ದಾರೆ, ನಾನೇನು ಮಾಡ್ಲಿ ಅಂತ ಕೂತ್ಕೊಂಡ್ಬಿಟ್ಟಿದ್ರೆ ಈಗಲೂ ಇಟ್ಟಿದ್ದಾರೆ. ಸುದ್ದಿನೇ ಅಲ್ಲ, ಯಾರು ಸುದ್ದಿ RBI ಅಲ್ಲಿ ಇದ್ದದಂತ ಚಿನ್ನ ಮಾರಿದ್ದಾರೆ ಮನಮೋಹನ್ ಸಿಂಗ್ ಇಲ್ಲ. ಯಾಕೆಂದ್ರೆ ಈಗ ಗತಕಾಲದ ಇತಿಹಾಸದಲ್ಲಿ ಇದ್ದಂತ ಪ್ರಧಾನಿಗಳು ಚಿನ್ನವನ್ನು ಮಾರಿದ್ದನ್ನ ಈಗ ಕರಾಳ ದಿನ ಎಂಬಂತೆ ನಾವು ಅದನ್ನ ಮತ್ತೆ ಆರ್ಥಿಕವಾಗಿ ನಾವು ಕುಸಿತ ಕಂಡಾಗ ಪದೇ ಪದೇ ನೆನಪು ಮಾಡ್ಕೊಳ್ತೀವಿ. ಮುಂದಿನ ಪೀಳಿಗೆ ನರೇಂದ್ರ ಮೋದಿ ಅವರು ಕೂಡ RBI ಅಲ್ಲಿ ಇದ್ದಂತಹ ಎಷ್ಟೋ ಟನ್ ಚಿನ್ನವನ್ನ ಅಡವಿಟ್ಟಿದ್ರು ಅಥವಾ ಮಾರಿದಾರೆ ಅಂತ ಮಾರಿದ್ರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೆಡ್ ದಟ್. ಈಗ ಮತ್ತೆ ಹೆಣ್ಮಕ್ಳು ಯಾಕೆ ಚಿನ್ನವನ್ನ ಬ್ಯಾಂಕಲ್ಲಿ ಇಡಿ ಅಂತ ಹೇಳ್ತಾ ಇದ್ದಾರೆ, ದೇ ವಾಂಟ್ ಟು ಮಾನಿಟೈಸ್ that gold from the banks. ಕೊಟ್ಟ ಸಾಲ ಹಿಂದಿರುಗಿ ಬರ್ತರಕ್ಕಾಗಲಿಲ್ಲ, ಎಕಾನಮಿ ಕುಸಿತಾ ಇದೆ, ಡಾಲರ್ ಬೆಲೆ ಜಾಸ್ತಿ ಆಗ್ತಾ ಇದೆ. ದೇ ವಾಂಟ್ ಟು ಮಾನಿಟೈಸ್ ದ ಗೋಲ್ಡ್ ಆಫ್ ದ ಹೌಸ್ ಹೋಲ್ಡ್ಸ್. ಇಟ್ಸ್ ದ ಬಿಗ್ಗೆಸ್ಟ್ ಡೇಂಜರ್. ಅದಿರಲಿ. ಈಗ ನಾವು ಒಂದು ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಮಾಡಬೇಕಾದ್ದು ನೆಹರು ಅಪೋಸಿಟ್ ನಾನು ಹೆಂಗೆ ಅಂತ ಪೋಸ್ ಅಲ್ಲ. ನಾನು ನನ್ನ ಭರವಸೆಗಳನ್ನ ಈಡೇರಿಸಿದನೇ ಇಲ್ವಾ? ನನ್ನ ಸರ್ಕಾರ ನಾನೇನು ಹೇಳಿದ್ದೆ, ವಾಟ್ ಈಸ್ ಮೈ ಕಮಿಟ್ಮೆಂಟ್ ಟು ಮೈ ಪೀಪಲ್. ನೀವು ಪಕೋಡ ಮಾಡ್ಕೋಬಾರ್ದ, ಸ್ವಂತ ಉದ್ಯೋಗ ಅದಲ್ಲ. ನೀವು ಹೇಳಿದ್ರೆ 2 ಕೋಟಿ ಉದ್ಯೋಗ ಕೊಡ್ತೇನೆ ಅಂತೇಳಿ. ಇಟ್ ಈಸ್ ಯುವರ್ ಪ್ರಾಮಿಸ್ ಟು ದ ಪೀಪಲ್ ಆಫ್ ಇಂಡಿಯಾ. ಇಟ್ಸ್ ಯುವರ್ ಪ್ರಾಮಿಸ್. ಆಮೇಲೆ ಬಂದು ನೀವು ಅಂಕೆ ಸಂಖ್ಯೆಗಳನ್ನ ಬದಲಾಯಿಸಿಬಿಟ್ರೆ ಅಥವಾ ಉದ್ಯೋಗದ ಡೆಫಿನೇಷನ್ ಬದಲಾಯಿಸಿಬಿಟ್ರೆ ಅಲ್ಲ. ಈಗ ಕೇಂದ್ರ ಸರ್ಕಾರದಲ್ಲೇ 6-7 ಲಕ್ಷ ಖಾಲಿ ಹುದ್ದೆಗಳಿದಾವೆ, ಯಾಕೆ ತುಂಬ್ತಾ ಇಲ್ಲ? ರಾಜ್ಯ ಸರ್ಕಾರದ ಇವರು ತುಂಬಬೇಕು. ಅದಿರಲಿ. ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ತೆಗೆದಿದ್ದು ನೀವು, IITಗಳನ್ನ ತೆಗೆದಿದ್ದು ನೀವು. ಇವತ್ತು IITನಲ್ಲಿ ಪ್ಲೇಸ್ಮೆಂಟ್ ಇಲ್ಲ. What is the point then? Then start only pakoda schools. Why you are ಕಲಿತಾದ್ಮೇಲೆ ಮತ್ತೊಂದೇನು ಮಾತಾಡೋದು? ಆಮೇಲೆ ಮುದ್ರಾ ಲೋನ್ ಅಲ್ಲಿ ಬ್ಯಾಂಕ್ ತಗೊಂಡಿರೋದೇ ಉದ್ಯೋಗದ ಪರಿಭಾಷೆ. ಲೋನ್ ತಗೊಂಡು ಆಯ್ತೇನು? ವಾಟ್ ಈಸ್ ಹೌ ಇಟ್ ಈಸ್ ರಿಫ್ಲೆಕ್ಟಿಂಗ್ ಆನ್ ಎಕಾನಮಿ. ಆಮೇಲೆ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಆಗಲಿ ಸಂಖ್ಯೆ ಮಾತಾಡೋದು BJP ಭಕ್ತವರು 86,000 ರೂಪಾಯಿ ಇದ್ದು 2.5 ಲಕ್ಷ ಹೆಚ್ಚು 2.4 lakhs ಆಗಿದೆ ಅಂತ. ಬಟ್ ಗ್ಲೋಬಲ್ ರ್ಯಾಂಕಿಂಗ್ ನೋಡಿ, ಇಂಟರ್ನ್ಯಾಷನಲಿ ಗ್ಲೋಬಲ್ ರ್ಯಾಂಕಿಂಗ್ ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್ ತಲಾವಾರು ಆದಾಯ 2014ಕ್ಕೆ 147 ಇತ್ತು ಜಗತ್ತಿನ ನಮ್ಮ ರ್ಯಾಂಕು. ಈಗ 150ಕ್ಕೆ ಬಂದಿದೆ. ಅಂದರೆ ನಾನು ಅಬ್ಸಲ್ಯೂಟ್ ನಂಬರ್ಸಲ್ಲಿ ಮಾತಾಡೋದಲ್ಲ, ನನ್ನ ಸ್ಥಿತಿ ಜಾಗತಿಕವಾಗಿ ಏನಾಗಿದೆ ಇವತ್ತು. ಆಮೇಲೆ ಇದನ್ನು ಮಾತಾಡಿದ್ರಲ್ಲ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಅದನ್ನ ಮಾತಾಡ್ತಾ ಇಲ್ಲ. ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 157, ಬಿಲೋ ಬಾಂಗ್ಲಾದೇಶ್, ಬಿಲೋ ಪಾಕಿಸ್ತಾನ್. ಪ್ರಧಾನಮಂತ್ರಿ ನೆಹರು ಬಗ್ಗೆ ಮಾತಾಡ್ತಾರಲ್ಲ, ನೆಹರು ಅದೇ ಕಾಲದಲ್ಲಿ ಟೆಲಿವಿಷನ್ ಹೊಸದಾಗಿ ಆವಿಷ್ಕಾರ ಆಗ್ತದೆ. BBC ಹೋಗ್ತಾರೆ. ಎಲಿಜಬೆತ್ II ಕ್ವೀನ್ ಕರೋನೇಷನ್ ಅವರ ಪಟ್ಟಾಭಿಷೇಕದ ಹೋದಾಗ ಅಲ್ಲಿ BBC ಎಡಿಟರು, ಎಕಾನಮಿಸ್ಟ್ ಎಡಿಟರು, ಸ್ಟೇಟ್ಸ್ಮನ್ ಎಡಿಟರು ಕೂರಿಸಿಕೊಂಡು ಇವ್ರಿಗೆ ಇಂಟರ್ವ್ಯೂ ಮಾಡ್ತಾರೆ. ನಗ್ನಗ್ತ ಎಲ್ಲರ ಪ್ರಶ್ನೆ ಉತ್ತರ ಕೊಡ್ತಾರೆ ಅವರು. ಏನಯ್ಯ ನೀವು ಬ್ರಿಟಿಷರನ್ನು ಓಡಿಸ್ಬಿಟ್ರಿ, ಇವತ್ತು ನೋಡಿದ್ರೆ ಮಹಾರಾಣಿಯ ಪಟ್ಟಾಭಿಷೇಕ ಬಂದಿದ್ದಾರೆ, ಇದೇ ಥರ ಅವ್ರು ಮಾತಾಡ್ತಾರೆ. ಬಟ್ ಈ ಸ್ಮೈಲಿಂಗ್ಲಿ ಫೇಸಸ್ ಇಟ್. ಫಸ್ಟ್ ಟೈಮ್ TV ಫೇಸ್ ಮಾಡಿದವರು, ಬಟ್ ಈ ಫೇಸಸ್ ಇಟ್, ಈ ಟಾಕ್ಸ್. ಯಾಕೆ ಅದು ಆ ಧೈರ್ಯ ಇಲ್ಲ?
ಯಾಕೆ ಆ ಒಂದು ಛಾತಿ ಇಲ್ಲ ನಿಮಗೆ? ದಾಖಲೆಗಳು ಕೇಳ್ತಾರೆ, ಮಾತಿಗೆ ದಾಖಲೆ ಕೇಳ್ತಾರೆ. ನಾವು ದಾಖಲೆ ಯಾಕೆ ಕೇಳ್ಬಾರ್ದು? 15 ಲಕ್ಷ ಎಲ್ಲಿ ಹೋಯ್ತು ಅಕೌಂಟಿಗೆ ಕೊಡ್ಬೇಕಂತ ಯಾಕೆ ಮಾತಾಡಲ್ಲ ಸರ್ ಪ್ರಧಾನಿ? ಯಾಕೆ ಮಾತಾಡಲ್ಲ? ಯಾಕಂದ್ರೆ ನಿಮಗೆ ಆ ಒಂದು ಸ್ವಂತಿಕೆ ಇಲ್ಲ. ಹೇಳಿ ಸರ್, ಲಾಸ್ಟ್ ಕಮೆಂಟ್ ಟು ವೈಂಡ್ ಅಪ್. ಸರ್ ಹೇಳೋದಕ್ಕೆ ಸೇರಿಸ್ಬೇಕು ಅಂದರೆ, ಯಾವ ವಿತ್ತ ಮಂತ್ರಿ ಭಾರತೀಯ ಜನತಾ ಪಾರ್ಟಿಯ ಸ್ಪೋಕ್ಸ್ ಪರ್ಸನ್ ಆಗಿದ್ದ ಸಂದರ್ಭದಲ್ಲಿ $63 ಆಗಿದ್ದಾಗ ಡಾಲರ್ ಇಸ್ ಇಂಡಿಯನ್ ರುಪೀಸ್ ಇನ್ ದಿ ICU ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಅವ್ರಿಗೆ ಕೇಳಿದ್ರೆ ರುಪಿ ಇಳಿತಾ ಇಲ್ಲಪ್ಪ, ಡಾಲರಿನ ಗಟ್ಟಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಇಂತಹ ಹೇಳಿಕೆಗಳು ಬರ್ತಾ ಇದೆ. ಮತ್ತು ನಮ್ಮ ನೆಹರು ಅವ್ರ ವಿರುದ್ಧ, ರಾಜೀವ್ ಗಾಂಧಿ ಅವರ ವಿರುದ್ಧ, ಇಂದಿರಾ ಗಾಂಧಿ ಅವರ ವಿರುದ್ಧ ಮತ್ತು ನಮ್ಮ ಮನಮೋಹನ್ ಸಿಂಗ್ ಅವರ ವಿರುದ್ಧ ಎಷ್ಟು ಅವಹೇಳನಕಾರಿ ಮಾಡಬೇಕು ಮಾಡಿಬಿಡಿ. ಸನ್ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರು ಲೋಕಸಭಾದಲ್ಲೂ ಹೇಳಿದರು, 1 ಗಂಟೆ ಕಾಲ ಅವಕಾಶ ಕೊಡ್ತೀವಿ, ಬೇಡ 10 ಗಂಟೆ ತೊಗೊಳ್ಳಿ, 1 ವಾರ ತೊಗೊಳ್ಳಿ, ಅಥವಾ 1 ತಿಂಗಳೇ ತೊಗೊಂಡ್ಬಿಡಿ. ನಿಮ್ಗೆ ಎಷ್ಟು ಬಡಾಸಿದೆ ಎಲ್ಲ ಆಚೆ ಹಾಕ್ಬಿಟ್ಟು ಅವ್ರನ್ನ ಎಷ್ಟು ಬೈಬೇಕು, ಎಷ್ಟು ತೆಗಿಳ್ಬೇಕು, ಅವ್ರು ಏನೂ ಕೆಲಸ ಮಾಡಿಲ್ಲ ಅಂತಲೇ ಹೇಳ್ಬಿಡೋಣ. ಅದಾದಮೇಲೆ ಮನ್ ಕಿ ಬಾತನ್ನು ಬಿಟ್ಟು ಕಾಮ್ ಕಿ ಬಾತನ್ನು ಮಾಡೋಣ ಅಂತ ನಾನು ದಯವಿಟ್ಟು ಪ್ರಾರ್ಥಿಸ್ಕೊಳ್ತೇನೆ. ಇವಾಗ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಭಾರತ ಇತ್ತು, ಆದರೆ ಐ ಆಮ್ ಸಾರಿ ಟು ಸೇ ಉತ್ಕರ್ಷ್, ಈಜಿಪ್ಟ್, ಫಿಲಿಪೀನ್ಸ್ ಮತ್ತು ಬಾಂಗ್ಲಾದೇಶ್ ಭಾರತದ ಮುಂದೆ ಹೋಗಿದೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿಯಲ್ಲಿ. ಇದು ನಮಗೆ ಆತಂಕ ಆಗುವಂಥ ವಿಷಯ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಯ ಅಧಿಕಾರದ ಚುಕ್ಕಾಣಿ ಹಿಡಿದಾಗ ವಿ ಮಿಸ್ ದಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಟ್ ವಿ ಶಾಲ್ ನಾಟ್ ಮಿಸ್ ದಿ IT ರೆವಲ್ಯೂಷನ್ ಅಂತ ಹೇಳಿದರು. ಆದರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ರೆವಲ್ಯೂಷನ್ ಆಗ್ತಾ ಇದೆ. ಚೈನಾ ಅಥವಾ USA ನಮ್ಮ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಹೇಳ್ಕೊಳ್ಳೋಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮ ಯುವಕರ ಹತ್ರ ಇಲ್ಲ. ಯಾವುದೋ ಗಲ್ಗೋಟಿಯಾಸ್ ಯೂನಿವರ್ಸಿಟಿಯಲ್ಲಿ ಯಾವುದೋ ಬೇರೆಯವ್ರು ಚೈನಾ ಮಾಡಿರುವಂತಹ ರೋಬೋಟನ್ನು ನಾವು ಮಾಡಿದ್ದು ಅಂತ ಹೇಳೋದು ಬಿಟ್ಟರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಫೀಲ್ಡಲ್ಲಿ ನಾವು ಎಲ್ಲಿದ್ದೇವೆ? ಇನ್ನು ಮುಂದಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ತೊಗೊಂಡ್ಬಿಡುತ್ತೆ, ನಮ್ಮ ಉದ್ಯೋಗಗಳೇ ಹೋಗ್ಬಿಡುತ್ತೆ. ಸೊ ಇವಾಗ ಹಂಗರ್ ಇಂಡೆಕ್ಸ್ ಇರ್ಬೋದು, ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇರ್ಬೋದು, ಮಾಡಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ, ನಾವು ನಮ್ಮ ಪ್ರಧಾನಮಂತ್ರಿಯ ಹಿಂದೆ ಇದ್ದೇವೆ, ಎಲ್ಲರೂ ಜೊತೆಗೂಡಿ ಯುವಕರಿಗೆ, ಮಹಿಳೆಯರಿಗೆ, ನಮ್ಮ ರೈತರಿಗೆ ಅವರ ಪರವಾಗಿ ಹೋರಾಟವನ್ನು ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅವ್ರನ್ನ ದೂಷಿಸಲ್ಲ, ನಾವು ಜೊತೆಗೆ ಕೆಲಸ ಮಾಡೋಣ.